ದಾವಣಗೆರೆಯಲ್ಲಿ ಮಠವೊಂದರ ಆಡಳಿತಾತ್ಮಕ ವಿಚಾರ ಈಗ ಬೀದಿಗೆ ಬಂದಿದೆ. ಅಲ್ಲಿ ದಫೇದಾರ್ ಹತ್ರ ಕಂಪ್ಲೇಂಟ್ ಮಾಡಿಸ್ಕೊಂತ ಹೋಗ್ತೀರಾ ನೀವು? ಕೊಡ್ರಿ, ಬಡ ಬಡ FIR ಹಾಕೊಡ್ರಿ. ಹಾಯ್, ಹಲೋ, ನಮಸ್ಕಾರ. ಒಂದು ಕಡೆ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಯಶವಂತ್. ದಾವಣಗೆರೆಯಲ್ಲಿ ಮಠವೊಂದರ ಆಡಳಿತಾತ್ಮಕ ವಿಚಾರ ಈಗ ಬೀದಿಗೆ ಬಂದಿದೆ. ಆಡಳಿತಾಧಿಕಾರಿ ಹಾಗೂ ಟ್ರಸ್ಟಿಗಳ ನಡುವೆ ವಾಗ್ವಾದ ಆಗಿದೆ, ಗಲಾಟೆ ಆಗಿದೆ, ನೂಕಾಟ ತಲ್ಲಾಟವಾಗಿದೆ. ಅದರ ಬಗ್ಗೆ ಒಂದು ಕಡೆ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ಯಾವುದು ಆ ಮಠ, ಆಡಳಿತಾಧಿಕಾರಿ ಯಾರು, ಆ ಟ್ರಸ್ಟಿಗಳು ಯಾರು, ಯಾವ ಕಾರಣಕ್ಕೆ ಗಲಾಟೆ ಆಯಿತು, ಹಣಕಾಸಿನ ವಿಚಾರ ಏನು ಅನ್ನೋದ್ರ ಬಗ್ಗೆ ಒಂದು ಕಡೆ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಿದೆ. ಲೆಟ್ಸ್ ಬ್ರೇಕಿಂಗ್ ಏನು ನೋಡ್ತಾ ಹೋಗೋಣ. ದಾವಣಗೆರೆಯ ಮಠವೊಂದಕ್ಕೆ ಸಂಬಂಧಪಟ್ಟಂಥ ಸ್ಟೋರಿ ಇದು. ಹಣಕಾಸು ವಿಚಾರಕ್ಕೆ ಪಂಚಮಸಾಲಿ ಮಠದಲ್ಲಿ ಗಲಾಟೆ, ಹೈಡ್ರಾಮಾ ಆಗಿದೆ. ಹಣಕಾಸಿನ ಲೆಕ್ಕಾಚಾರ ಕೇಳಿದ್ದಕ್ಕೆ ಆಡಳಿತಾಧಿಕಾರಿ ಮೇಲೆ ಹಲ್ಲೆಯನ್ನು ಮಾಡಿದ್ದಾರಂತೆ. ಪಂಚಮಸಾಲಿ ಮಠದ ಟ್ರಸ್ಟಿ ಹಾಗೂ ಆಡಳಿತಾಧಿಕಾರಿ ನಡುವೆ ಗಲಾಟೆ, ವಾಗ್ವಾದ ಆಗಿದೆ. ಹರಿಹರ ಹೊರವಲಯದಲ್ಲಿರೋ ಪಂಚಮಸಾಲಿ ಗುರುಪೀಠದಲ್ಲಿ ಗಲಾಟೆ ಆಗಿರುವಂಥದ್ದು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಪಂಚಮಸಾಲಿ ಗುರುಪೀಠ, ಪಂಚಮಸಾಲಿ ಟ್ರಸ್ಟ್ ಸಭೆಯಲ್ಲಿ ಮಾತಿನ ಚಕಮಕಿ, ನೂಕಾಟ ತಲ್ಲಾಟವಾಗಿದೆ. ನಿನ್ನೆ ವಾರ್ಷಿಕ ಲೆಕ್ಕಾಚಾರ, ಹಳೆ ಆಡಿಟಿಂಗ್ ವರದಿ ಕೇಳಿದ್ದಕ್ಕೆ ಆಡಳಿತಾಧಿಕಾರಿ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಅಂತೆ. ಹಳೆ ಲೆಕ್ಕಾಚಾರ ಬೇಡ, ಹೊಸ ಲೆಕ್ಕ ಮಾತ್ರ ನೋಡ್ಕೊಳ್ಳಿ ಎಂದ ಟ್ರಸ್ಟಿಗಳು. ಹಣಕಾಸಿನ ವಿಚಾರಕ್ಕೆ ಟ್ರಸ್ಟಿ ಹಾಗೂ ಆಡಳಿತಾಧಿಕಾರಿ ನಡುವೆ ಮಾತಿನ ಚಕಮಕಿಯಾಗಿದೆ. ಮಾತಿನ ಚಕಮಕಿ ವೇಳೆ ಆಡಳಿತಾಧಿಕಾರಿ ರಾಜ್ಕುಮಾರ್ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತೇಳಿ ಆರೋಪವನ್ನು ಮಾಡ್ತಿದ್ದಾರೆ. ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ MLCಯನ್ನು ಮಾಡಿಸಿದ್ದಾರೆ ಡಾಕ್ಟರ್ HP ರಾಜ್ಕುಮಾರ್. 2.5 ವರ್ಷದ ಹಿಂದೆ ಆಡಳಿತಾಧಿಕಾರಿಯಾಗಿ ನೇಮಕವಾಗಿದ್ದ ರಾಜ್ಕುಮಾರ್ ಮುಖಂಡ ಚಂದ್ರಶೇಖರ್ ಪೂಜಾರ್ ಬೆಂಬಲಿಗರಿಂದ ಹಲ್ಲೆ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಿದ್ದಾರೆ. ಚಂದ್ರಶೇಖರ್ ಪೂಜಾರ್ ಪಂಚಮಸಾಲಿ ಸಮಾಜದ ಮುಖಂಡ. ಮಠದಲ್ಲಿನ ಗಲಾಟೆ ದೃಶ್ಯಾವಳಿ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಆದರೆ ಆ CC ಕ್ಯಾಮ್ರಾದ DVR ನಾಪತ್ತೆಯಾಗಿದೆಯಂತೆ. ಗಲಾಟೆಯ ಬಳಿಕ ಮಠದಲ್ಲಿನ CC ಕ್ಯಾಮ್ರಾ ನಾಪತ್ತೆಯಾಗಿದೆ. ತಡರಾತ್ರಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ ಆಡಳಿತಾಧಿಕಾರಿ. ಗಲಾಟೆ ವಿಚಾರಕ್ಕೆ ಒಂದು ದೂರು, DVR ಕಳವು ವಿಚಾರಕ್ಕೆ ಮತ್ತೊಂದು ದೂರು, 2 ದೂರನ್ನು ಕೊಟ್ಟಿದ್ದಾರೆ ಆಡಳಿತಾಧಿಕಾರಿ. ಹಣಕಾಸು ವಿಚಾರದಲ್ಲಿ ಬೀದಿಗೆ ಬಂದ ಪಂಚಮಸಾಲಿ ಮಠದ ಜಗಳ. ಇದು ದಾವಣಗೆರೆಯ ಪಂಚಮಸಾಲಿ ಮಠದ ಸಂಬಂಧಪಟ್ಟಂಥ ಸ್ಟೋರಿ ಇದು. ನಿನ್ನೆ ಟ್ರಸ್ಟಿಗಳ ಸಭೆ ಇತ್ತು. ಆ ಸರ್ವ ಸಭೆಯಲ್ಲಿ ಒಂದು ಆಡಳಿತಾಧಿಕಾರಿ ಹಾಗೂ ಟ್ರಸ್ಟಿಗಳ ನಡುವೆ ವಾಗ್ವಾದ ಆಗಿದೆ. ವಾಗ್ವಾದ ಆಗಿ ಆಡಳಿತಾಧಿಕಾರಿ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತೇಳಿ ಈಗ ಆಡಳಿತಾಧಿಕಾರಿ ಒಬ್ಬ MLCಯನ್ನು ಮಾಡಿಸಿದ್ದಾರೆ. ನನ್ನನ್ನು ನೂಕಾಟ ತಳ್ಳಾಟ ಮಾಡಿದ್ದಾರೆ, ನನ್ನ ಪಕ್ಕೆಗೆ ಹೊಡೆತ ಬಿದ್ದಿದೆ ಅಂತೇಳಿ ಹೋಗಿ ಎಕ್ಸ್ರೇ ಎಲ್ಲನ್ನು ಮಾಡಿಸಿ ಹರಿಹರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ MLCಯನ್ನು ಮಾಡಿಸಿದ್ದಾರೆ. ಇದು ನಿನ್ನೆ ರಾತ್ರಿ ನಡೆದಂಥ ಹೈಡ್ರಾಮಾ. ಇದು ಒಂದು ರೀತಿಯ ಹೈಡ್ರಾಮಾನೇ ಇದು. ಯಾಕಂದರೆ ನಿನ್ನೆ ಒಂದು ಪಂಚಮಸಾಲಿ ಪೀಠದಲ್ಲಿ ಸ್ವಾಮೀಜಿಯ ನೇತೃತ್ವದಲ್ಲಿ ಒಂದು ಟ್ರಸ್ಟಿಗಳು ಹಾಗೂ ಆಡಳಿತಾಧಿಕಾರಿ ಎಲ್ಲರೂ ಸೇರಿ ಒಂದು ಸರ್ವ ಸಭೆಯನ್ನು ಮಾಡ್ತಾ ಇರ್ತಾರೆ. ಆ ಸಭೆಯಲ್ಲಿ ಆಡಳಿತಾಧಿಕಾರಿ ಒಂದು ಕಳೆದ 5-6 ವರ್ಷಗಳ ಆಡಿಟಿಂಗ್ ವರದಿಯನ್ನು ಕೊಡಿ, ಎಷ್ಟು ಮಠದಲ್ಲಿ ಎಷ್ಟು ಅಕೌಂಟ್ಗಳಿದ್ದಾವೆ, ಏನೆಲ್ಲ ಟ್ರಾನ್ಸಾಕ್ಷನ್ ಆಗ್ತಾಯಿದೆ, ಅದು ಕೂಡ ನನಗೆ ಗಮನಕ್ಕೆ ಬರ್ತಾ ಇಲ್ಲ. ಸೊ ಅದೆಲ್ಲ ಗಮನಕ್ಕೆ ಬಂದರೆ ನನಗೆ ಆಡಳಿತ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಕೊಡಿ ಅಂತ ಕೇಳಿದ್ದಾರೆ. ಆದರೆ ಟ್ರಸ್ಟಿಗಳು ನೀವೇನು 2-2.5 ವರ್ಷದಿಂದ ಆಡಳಿತಾಧಿಕಾರಿಗೆ ನೇಮಕವಾಗಿದ್ದೀರಿ, ಅಲ್ಲಿಂದ ಇಲ್ಲಿವರೆಗೆ ಮಾತ್ರ ನೀವು ಲೆಕ್ಕವನ್ನು ನೋಡಿ, ಹಿಂದಿನ ಲೆಕ್ಕವನ್ನು ನೋಡಬೇಡಿ ಅಂತೇಳಿ ಹೇಳಿದ್ದಾರೆ. ಅದೇ ಸಂದರ್ಭದಲ್ಲಿ ಒಬ್ರಿಗೊಬ್ಬರು ವಾದ ವಿವಾದವಾಗಿದೆ, ತಳ್ಳಾಟ ನೂಕಾಟ ಆಗಿದೆ. ಆ ವೇಳೆ BJPಯ ಮುಖಂಡ, ಪಂಚಮಸಾಲಿ ಸಮಾಜದ ಮುಖಂಡ ಚಂದ್ರಶೇಖರ್ ಪೂಜಾರ್ ಬೆಂಬಲಿಗರು ಅಂತಂದೇನು ಹೇಳ್ತಾರೆ, ಆ ಬೆಂಬಲಿಗರಿಬ್ಬರು ಕೂಡ ನೂಕಾಟ ತಳ್ಳಾಟವನ್ನು ಮಾಡಿದ್ದಾರೆ ಅಂತೇಳಿ. ಈಗಿನ ಆಸ್ಪತ್ರೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಾ ಇರುವಂಥದ್ದು ಡಾಕ್ಟರ್ ರಾಜ್ಕುಮಾರ್, ಪಂಚಮಸಾಲಿ ಪೀಠದ ಆಡಳಿತಾಧಿಕಾರಿ. ಕಳೆದ 2.5 ವರ್ಷಗಳ ಹಿಂದೆ ಟ್ರಸ್ಟಿಗಳೆಲ್ಲ ಸೇರಿ, ಸ್ವಾಮೀಜಿ ಸೇರಿ ಇವರನ್ನು ಆಡಳಿತಾಧಿಕಾರಿಯಾಗಿ ನೇಮಕವನ್ನು ಮಾಡಿರ್ತಾರೆ. ನಿನ್ನೆ ಸಭೆ ಇದ್ದಂಥ ಸಂದರ್ಭದಲ್ಲಿ ಇದು ಸಮಾಜದ ಆಸ್ತಿ, ಸಾರ್ವಜನಿಕರ ಹಣ, ಪೋಲಾಗಬಾರ್ದು. ಹಾಗಾಗಿ ಎಷ್ಟು ಮಠಕ್ಕೆ ಸಂಬಂಧಪಟ್ಟಂಥ ಎಷ್ಟು ಅಕೌಂಟ್ಗಳಿದ್ದಾವೆ, ಎಷ್ಟು ಅಕೌಂಟಿನ ಡೀಟೇಲನ್ನು ನೀವು ನನಗೆ ಕೊಡ್ತಾ ಇದ್ದೀರಿ, ಕೇವಲ 4-5 ಅಕೌಂಟಿನ ಡೀಟೇಲನ್ನು ಕೊಡ್ತಾ ಇದ್ದೀರಿ, 10ರಿಂದ 15 ಅಕೌಂಟ್ ಇದ್ದಾವೆ ಅನ್ನೋ ಮಾಹಿತಿ ನನಗಿದೆ. ಹಾಗಾಗಿ ಎಲ್ಲ ಅಕೌಂಟಿನ ಮಾಹಿತಿಯನ್ನು ಕೊಡಿ ಅಂತೇಳಿ ಕೇಳಿದ್ದಾರೆ. ಆಗ ಟ್ರಸ್ಟಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಆಡಳಿತಾಧಿಕಾರಿ. ಹಾಗಾಗಿ ಟ್ರಸ್ಟಿಗಳೆಲ್ಲರೂ ಸೇರಿ, ನಿಮಗೆ ಅದು ವಿಚಾರ ಬೇಡದೇ ಇರೋ ವಿಚಾರ, ನೀವು ಯಾವಾಗ ಆಡಳಿತಾಧಿಕಾರಿಯಾಗಿ ಮಠಕ್ಕೆ ಬಂದಿದ್ದೀರೋ ಅಲ್ಲಿಂದ ಇಲ್ಲಿವರೆಗೂ ಅದು ಲೆಕ್ಕಾಚಾರವನ್ನು ನೋಡ್ಕೊಳ್ಳಿ ಅಂತೇಳಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಆ ವೇಳೆ ಇಬ್ಬರಿಗೂ ಕೂಡ ಮಾತಿನ ಚಕಮಕಿ ನಡೆದಿದೆ. ಆ ವೇಳೆಯಲ್ಲಿ
ಒಂದಷ್ಟು ನೂಕಾಟ ತಳ್ಳಾಟ ಕೂಡ ಆಗಿದೆ. ಆ ಘಟನೆ ನಂತರ ಚಂದ್ರಶೇಖರ್ ಪೂಜಾರ್ ಅವರ ಬೆಂಬಲಿತ ಇಬ್ಬರು ವ್ಯಕ್ತಿಗಳು ಮಠದಲ್ಲಿದ್ದಂಥ CC ಕ್ಯಾಮ್ರಾದ DVR ಅನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಅಂತೇಳಿ ಈಗ ಆಡಳಿತಾಧಿಕಾರಿ ರಾಜ್ಕುಮಾರ್ ದೂರನ್ನು ಕೊಟ್ಟಿರುವಂಥದ್ದು. ಆಡಳಿತಾಧಿಕಾರಿ ರಾಜ್ಕುಮಾರ್ ನಿನ್ನೆ ಪೊಲೀಸ್ ಠಾಣೆಯಲ್ಲಿ ಮತ್ತು ಆಸ್ಪತ್ರೆಯಲ್ಲಿ ಒಂದಷ್ಟು ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಸಮಸ್ಯೆ ಆಗಿತ್ತು ಅವರಿಗೆ, ಏನಾಯಿತು ಏನು, FIR ಕೊಡಲಿಕ್ಕೆ ರಾತ್ರಿ 11 ಗಂಟೆಗೆ FIR ಮಾಡಿಸ್ಲಿಕ್ಕೆ 10:05ಕ್ಕೆ ಸ್ಟೇಷನ್ಗೆ ಹೋದಂಥವ್ರು 12 ಗಂಟೆಯಿಂದ ಹೊರಗಡೆ ಬಂದಿರುವಂಥದ್ದು. ಅದ್ರ ಬಗ್ಗೆ ರಾಜ್ಕುಮಾರ್ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ, ನಂತರ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಅದು NC ಒಗಸಿಗೆ NC ಅಂದ್ರೆ ನಿಮಗೂ ಗೊತ್ತು ನನಗೂ ಗೊತ್ತು. ನಾನು ಕೈಯಾಗ ಹೊಡೆದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ವಿಷಯ ಹೋಗೈತಿ, ಕಳ್ತನ ಮಾಡ್ಕೊಂಡು ಸಾಕ್ಷ್ಯ ನಾಶಕ್ಕೋಸ್ಕರ ಹೋಗಿದ್ದಾರೆ. 2 ಸೆಕ್ಷನ್ ಹಚ್ಚಿ FIR ಕೊಡ್ತೀರಾ, ಮೀಡಿಯಾ ಮುಂದೆ ಎಲ್ಲ ಕೊಡ್ತಾ ಇಲ್ಲ. ನನಗೆ ಮುಳಿತಾ ಇದೆ. ಎಷ್ಟು ನಿಮಿಷ ಬೇಕು ಸರ್? ನೀವು ಲೈವರ್ ಅರ್ಥ ಮಾಡ್ಕೊಳ್ಳಿ. I am 71 years. Plus I have been in medicine practice for 47 years. I have been in politics for 45 years. I have contested MLA election for 2 times. I know the law. What is a cognizable offence and what is a non-cognizable offence? Do you want to act or not? You tell me please that. Sir, 10 ಗಂಟೆ 5 ನಿಮಿಷಕ್ಕೆ ಬಂದರೆ ಎಷ್ಟೇ ಬೇಕ್ರಿ ಕಾಗ್ನಿಸಬಲ್ ಅಫೆನ್ಸ್ಗೆ? 10 ಗಂಟೆ ಸರ್ ಹೇಳ್ರಿ. ನಮಗೇನು ಸ್ವಾಮಿ ಅಂತ ಕೈ ಹೋಗ್ರಿ ಅಂತ ಹೇಳ್ಬೇಕು, ನಮ್ಮ ಹುಡುಗ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು ಹೇಳ್ಬೋದು ನಿಮಗೆ. ಹೋಗ್ಲಿ ಕೊಡ್ರಿ, ಬೇಗ ಕೊಡ್ರಿ. ಅಲ್ಲಿ ದಫೇದಾರ್ ಹತ್ರ ಕಂಪ್ಲೇಂಟ್ ಬರ್ಸು ಅಂತ ಹೋಗ್ತೀರಾ ನೀವು? ನೀವೇ ಹೇಳ್ತಿದ್ರಲ್ಲ, ಕೊಡ್ರಿ ಬಡ ಬಡ FIR ಹಾಕೊಡ್ರಿ. ಹೋಗ್ರಿ ಡಾಕ್ಟರ್, ನೀವು ಅವ್ರ ಬಂದಿದ್ದೀರಿ ಸರ್. ನಮಗೆ ಅಮೌಂಟ್ ಆಗ್ತದೆ. ನಾವು ದಯಮಾಡಿ ನಾವು ನಡ್ರಿ ಸರ್, ತಾವು ನಡ್ರಿ ಡಾಕ್ಟರ್ MS ನಡ್ರಿ ನೀವು. ಅಲ್ಲ ಅವ್ರಿಗೆ ಏನೋ ಅರ್ಥ ಮಾಡ್ಕೊಂತ ಇಲ್ಲ ಅವರು. ನಡ್ರಿ, ನಾನು FIR ಇಸ್ಕೊಂಡೆ ಬರ್ತೇನೆ, ನೋಡಪ್ಪ ನೀವು. 10 ಗಂಟೆ 5 ನಿಮಿಷಕ್ಕೆ ಬಂದಿದ್ದೀನಿ. ಒಂದು ಕಾಗ್ನಿಸಬಲ್ ಅಫೆನ್ಸಿಗೆ ಇದು ಕೊಡೋಕ್ಕಾಗೋದಲ್ಲ ನಿಮಗೆ. ಬಿರಿಯಾದಲ್ಲಿ ಮಾಡ್ತಾ ಇದ್ದೀನಿ ಸರ್, ನಾನು ಮಾಡ್ತಾ ಇದ್ದೀನಿ. ಮಾಡಿ ಅಂದ್ರೆ ಏನ್ ಮಾಡೋದು ಸರ್? ಏನು ಮಾಡ್ತಾ ಇದ್ದೀನಿ, ಅದು ಏನು ಬರ್ತದೆ ಮಾಡಿ ನಮ್ಮ ಐಆರ್ ಆಫೀಸರ್ ಮಾತಾಡ್ಬೇಕು. ಮಾಡ್ತಾ ಇದ್ದೀನಿ ಸರ್. ಎಲ್ಲ FIR ಅದು NC ಒಗಸಿಗೆ NC ಅಂದ್ರೆ ನಿಮಗೂ ಗೊತ್ತು ನನಗೂ ಗೊತ್ತು. ನಾನು ಕೈಯಾಗ ಹೊಡೆದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ವಿಷಯ ಹೋಗೈತಿ, ಕಳ್ತನ ಮಾಡ್ಕೊಂಡು ಸಾಕ್ಷ್ಯ ನಾಶಕ್ಕೋಸ್ಕರ ಹೋಗಿದ್ದಾರೆ. 2 ಸೆಕ್ಷನ್ ಹಚ್ಚಿ FIR ಕೊಡ್ತೀರಾ, ಮೀಡಿಯಾ ಮುಂದೆ ಎಲ್ಲ ಕೊಡ್ತಾ ಇಲ್ಲ. ನನಗೆ ಮುಳಿತಾ ಇದೆ. ಎಷ್ಟು ನಿಮಿಷ ಬೇಕು ಸರ್? ನೀವು ಲೈವರ್ ಅರ್ಥ ಮಾಡ್ಕೊಳ್ಳಿ. I am 71 years. Plus I have been in medicine practice for 47 years. I have been in politics for 45 years. I have contested MLA election for 2 times. I know the law. What is a cognizable offence and what is a non-cognizable offence? Do you want to act or not? You tell me please that. Sir, 10 ಗಂಟೆ 5 ನಿಮಿಷಕ್ಕೆ ಬಂದರೆ ಎಷ್ಟೇ ಬೇಕ್ರಿ ಕಾಗ್ನಿಸಬಲ್ ಅಫೆನ್ಸ್ಗೆ? 10 ಗಂಟೆ ಸರ್ ಹೇಳ್ರಿ. ನಮಗೇನು ಸ್ವಾಮಿ ಅಂತ ಕೈ ಹೋಗ್ರಿ ಅಂತ ಹೇಳ್ಬೇಕು, ನಮ್ಮ ಹುಡುಗ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು ಹೇಳ್ಬೋದು ನಿಮಗೆ. ಹೋಗ್ಲಿ ಕೊಡ್ರಿ, ಬೇಗ ಕೊಡ್ರಿ. ಅಲ್ಲಿ ದಫೇದಾರ್ ಹತ್ರ ಕಂಪ್ಲೇಂಟ್ ಬರ್ಸು ಅಂತ ಹೋಗ್ತೀರಾ ನೀವು? ನೀವೇ ಹೇಳ್ತಿದ್ರಲ್ಲ, ಕೊಡ್ರಿ ಬಡ ಬಡ FIR ಹಾಕೊಡ್ರಿ. ಹೋಗ್ರಿ ಡಾಕ್ಟರ್, ನೀವು ಅವ್ರ ಬಂದಿದ್ದೀರಿ ಸರ್. ನಮಗೆ ಅಮೌಂಟ್ ಆಗ್ತದೆ. ನಾವು ದಯಮಾಡಿ ನಾವು ನಡ್ರಿ ಸರ್, ತಾವು ನಡ್ರಿ ಡಾಕ್ಟರ್ MS ನಡ್ರಿ ನೀವು. ಅಲ್ಲ ಅವ್ರಿಗೆ ಏನೋ ಅರ್ಥ ಮಾಡ್ಕೊಂತ ಇಲ್ಲ ಅವರು. ನಡ್ರಿ, ನಾನು FIR ಇಸ್ಕೊಂಡೆ ಬರ್ತೇನೆ, ನೋಡಪ್ಪ ನೀವು. 10 ಗಂಟೆ 5 ನಿಮಿಷಕ್ಕೆ ಬಂದಿದ್ದೀನಿ. ಒಂದು ಕಾಗ್ನಿಸಬಲ್ ಅಫೆನ್ಸಿಗೆ ಇದು ಕೊಡೋಕ್ಕಾಗೋದಲ್ಲ ನಿಮಗೆ. ಬಿರಿಯಾದಲ್ಲಿ ಮಾಡ್ತಾ ಇದ್ದೀನಿ ಸರ್, ನಾನು ಮಾಡ್ತಾ ಇದ್ದೀನಿ. ಮಾಡಿ ಅಂದ್ರೆ ಏನ್ ಮಾಡೋದು ಸರ್? ಏನು ಮಾಡ್ತಾ ಇದ್ದೀನಿ, ಅದು ಏನು ಬರ್ತದೆ ಮಾಡಿ ನಮ್ಮ ಐಆರ್ ಆಫೀಸರ್ ಮಾತಾಡ್ಬೇಕು. ಮಾಡ್ತಾ ಇದ್ದೀನಿ ಸರ್. ಎಸ್, ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಪಂಚಮಸಾಲಿ ಗುರುಪೀಠದ ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ನಿನ್ನೆ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲೊಂದು ಕಂಪ್ಲೇಂಟನ್ನು ಕೊಡಲಿಕ್ಕೆ, ಇನ್ನು DVR ನಾಪತ್ತೆ ಆಗಿದೆ, DVR ನಾಪತ್ತೆಗೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದು FIR ಕೂಡ ಆಗಿದೆ. ಇನ್ನೊಂದು ನೂಕಾಟ ತಳ್ಳಾಟಕ್ಕೆ ಸಂಬಂಧಪಟ್ಟದ NCR ಅಂತಾನೆ, ನಾನ್ ಕಗ್ನೈಸಬಲ್ ಅಫೆನ್ಸ್. ಸೊ ಅದು ಕೂಡ ಒಂದು NC ಆಗಿದೆ. NC ಆಗಿ ಯಾರು ತಳ್ಳಾಟವನ್ನು ಮಾಡಿದ್ರು ಅವ್ರ ಮೇಲೆ ಒಂದು NCಯನ್ನು ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು. ಅದನ್ನು ಒಂದು ಹಂತದ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ನಿನ್ನೆ ಗಲಾಟೆ ಆದ ನಂತರ ಮಠದಲ್ಲಿದ್ದಂಥ DVR ಅನ್ನು ತೆಗೆದುಕೊಂಡು ಹೋಗುವಂತಹ ದರ್ದು ಯಾರಿಗಿತ್ತು ಅಂತ. ಒಂದು ವೇಳೆ ಅಲ್ಲಿ ಗಲಾಟೆ ಆಗಿಲ್ಲ, ಹಲ್ಲೆ ಆಗಿಲ್ಲ, ಆ ರೀತಿಯಾದ ಯಾವ ಘಟನೆ ಕೂಡ ನಡೆದಿಲ್ಲ ಅಂತಾಗಿದ್ದರೆ DVR ಅಲ್ಲಿ ಇರಬೇಕಿತ್ತು.
ಆಡಳಿತಾಧಿಕಾರಿಗಳು ತಮ್ಮ ಮೊಬೈಲ್ನಲ್ಲಿ ಗಲಾಟೆ ನಂತರ ಒಂದು CC ಕ್ಯಾಮ್ರಾವನ್ನು ಚೆಕ್ ಮಾಡಿದ್ದಾರೆ. ಅದರ ಡಿವೈಸ್ ಮೊಬೈಲಲ್ಲಿ ಏನಿತ್ತು ಚೆಕ್ ಮಾಡಿದ ಸಂದರ್ಭದಲ್ಲಿ ಯಾವ ವಿಡಿಯೋ ಕೂಡ ಡಿಸ್ಪ್ಲೇ ಆಗ್ತಾಯಿಲ್ಲ. ನಂತರ ಕೇಳಿದ್ರೆ ಅಲ್ಲಿಯೇ DVR ಅನ್ನು ತೆಗೆದುಕೊಂಡೋಗಿದ್ದಾರೆ ಅಂತ. ಏನು BJPಯ ಮುಖಂಡ ಹಾಗೂ ಪಂಚಮಸಾಲಿ ಸಮಾಜದ ಮುಖಂಡ ಚಂದ್ರಶೇಖರ್ ಪೂಜಾರ್ ಇದ್ದಾರೆ, ಪೂಜಾರ ಬೆಂಬಲಿತರು DVR ಅನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಯಾವ ಮಠಗಳು ಜ್ಞಾನಾರ್ಜನೆಯನ್ನು ಮಾಡಬೇಕಿತ್ತು, ಯಾವ ಮಠಗಳು ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಿತ್ತು, ಅಂತಹ ಮಠಗಳು ಇವತ್ತು ಫೈನಾನ್ಸ್ ಇನ್ಸ್ಟಿಟ್ಯೂಟ್ಗಳಾಗಿ ಬದಲಾಗ್ತಾ ಇದ್ದಾವೆ. ಇದು ಕೇವಲ ಪಂಚಮಸಾಲಿ ಮಠದ ಸನ್ನಿವೇಶ ಮಾತ್ರ ಅಲ್ಲ, ಸಾಕಷ್ಟು ಮಠಗಳು ಇವತ್ತು ಫೈನಾನ್ಸ್ ಇನ್ಸ್ಟಿಟ್ಯೂಟ್ಗಳಾಗಿದ್ದಾವೆ. ಸಾಕಷ್ಟು ವ್ಯವಹಾರಗಳು ನಡೀತಾ ಇದ್ದಾವೆ, ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ನಡೀತಾ ಇದ್ದಾವೆ. ಸರ್ಕಾರಗಳು ಕೂಡ ಬರುವಂತಹ ಎಲ್ಲ ಸರ್ಕಾರಗಳು, BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲ ಸರ್ಕಾರಗಳು ಮಠಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೊಡ್ತಾ ಇದ್ದಾವೆ. ಸೊ ಅನುದಾನ ಎಲ್ಲಿ ಹೋಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ, ಅದು ಆಡಿಟಿಂಗ್ ಎಲ್ಲಾಗ್ತಾ ಇದೆ, ಯಾರು ಕೂಡ ಕೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಮಠ ಅಂದ ತಕ್ಷಣ ಒಂದಷ್ಟು ಭಯ ಇರುತ್ತೆ. ಅಯ್ಯೋ ಸ್ವಾಮೀಜಿಗಳನ್ನು ಎದುರಾಕೊಂಡ್ಬಿಟ್ರೆ ಅಥವಾ ಮಠವನ್ನು ಎದುರಾಕೊಂಡ್ಬಿಟ್ರೆ ಎಲ್ಲಿ ನಮಗೆ ರಾಜಕೀಯವಾಗಿ ಹಿನ್ನಡೆ ಆಗುತ್ತೆ ಅಂತೇಳಿ ಯಾವ ಸರ್ಕಾರಗಳು ಕೂಡ ಅದನ್ನು ಆಡಿಟಿಂಗ್ ಮಾಡಿಸುವಂತಹ ಧೈರ್ಯ ಮಾಡ್ತಾ ಇಲ್ಲ. ಹಾಗಾಗಿ ಈ ಆಡಳಿತಾಧಿಕಾರಿ ಕೂಡ ಕೇಳುವಂಥದ್ದು ಅಂದರೆ ಕಳೆದ 5-6 ವರ್ಷಗಳದ್ದು ಅಥವಾ ಒಂದು 10 ವರ್ಷಗಳದ್ದು ಏನು ಆಡಿಟಿಂಗ್ ಇದೆ, ಆಡಿಟಿಂಗ್ ರಿಪೋರ್ಟ್ ಕೊಡಿ, ಮತ್ತು ಮಠಕ್ಕೆ ಸಂಬಂಧಪಟ್ಟಂತಹ ಎಷ್ಟು ಅಕೌಂಟ್ಗಳಿದ್ದಾವೆ, ಅಕೌಂಟ್ಗಳ ಟ್ರಾನ್ಸಾಕ್ಷನ್ ಯಾವ ರೀತಿ ಆಗ್ತಿದೆ, ಅವೆಲ್ಲವನ್ನು ಕೊಡಿ ಅಂತೇಳಿ ಆಡಳಿತಾಧಿಕಾರಿ ಕೇಳಿರುವಂಥದ್ದು. ಸೊ ಅದನ್ನು ವಿರೋಧವನ್ನು ಮಾಡಿ ಟ್ರಸ್ಟ್ನವರು ಅವರಿಗೆ ಆವಾಜನ್ನು ಹಾಕಿರುವಂಥದ್ದು. ಮತ್ತು ಏನೋ ಒಂದು ಹೊಸ ಡೆವಲಪ್ಮೆಂಟ್ ಕೂಡ ನಡೀತಾ ಇದೆ ಅಂತೆ. ಅಂದರೆ ಆಡಳಿತಾಧಿಕಾರಿಗಳನ್ನು ಏಕಪಕ್ಷೀಯವಾಗಿ ಹೊರಗಡೆ ಇಟ್ಟು ಮತ್ತೊಬ್ಬ ಆಡಳಿತಾಧಿಕಾರಿಯನ್ನು ನೇಮಕವನ್ನು ಮಾಡಲಿಕ್ಕೆ. ಸೊ ಅದರ ಟ್ರಸ್ಟ್ ಇರೋ ಕಾರಣದಿಂದ, ಈ ಪಂಚಮಸಾಲಿ ಸಮಾಜದ ಒಂದು ಟ್ರಸ್ಟ್ ಇರೋ ಕಾರಣದಿಂದ ಟ್ರಸ್ಟ್ನಲ್ಲಿರುವಂತಹ ಸದಸ್ಯರು ಯಾವ ನಿರ್ಧಾರವನ್ನು ಬೇಕಿದ್ರೂ ತೆಗೆದುಕೊಳ್ಬೋದು. ಹಾಗಾಗಿ ಇವ್ರನ್ನ 2.5 ವರ್ಷಗಳ ಹಿಂದೆ ನೇಮಕವನ್ನು ಮಾಡಿದರು. ಈಗ ಅವರನ್ನು ಟರ್ಮಿನೇಟ್ ಮಾಡಿ ಬೇರೆಯವರನ್ನು ನೇಮಕ ಮಾಡ್ಕೊಳ್ಳಿಕ್ಕೆ ರಾತ್ರೋರಾತ್ರಿ ಒಂದು ಸಿದ್ಧತೆ ನಡೆದಿರುವಂಥದ್ದು. ಇಡೀ ಏನು ಸಮಾಜ ಇದೆ, ಪಂಚಮಸಾಲಿ ಸಮಾಜದ ಆಸ್ತಿ ಅದು. ಸೊ ಆಸ್ತಿಯನ್ನು ಉಳಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಿದ್ದೆ ಅಂತೇಳಿ ಒಂದು ಡಾಕ್ಟರ್ ರಾಜ್ಕುಮಾರ್ ನೆನೆ ಸಂಜೆ ಮಾತನಾಡಿದ್ದಾರೆ. ಜೊತೆಗೆ ಅವರು ಒಂದು ಹೈಡ್ರಾಮಾ ಕೂಡ ಆಗಿದೆ ಇದು ಅಂತ. ಯಾಕಂದರೆ ಹೈಡ್ರಾಮಾ ಯಾಕಪ್ಪ ಅಂತಂದರೆ FIR ಮಾಡಿಲ್ಲ, ಅದನ್ನು ಹಲ್ಲೆ ಆಗಿರೋದು ಯಾರು ಹಲ್ಲೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅದು FIR ಆಗಿಲ್ಲ, ಕೇವಲ ಅದು NC ಮಾಡಿಸಿದ್ದಾರೆ. DVR ಕಳ್ಳತನಕ್ಕೆ ಸಂಬಂಧಪಟ್ಟಂತೆ FIR ಕೂಡ ಮಾಡಿಸಿರುವಂಥದ್ದು. ಸೊ ಇದೆಲ್ಲ ಓವರಾಲ್ ಒಂದು ಡೆವಲಪ್ಮೆಂಟ್ ನಡೀತದೆ. ಈ ಡೆವಲಪ್ಮೆಂಟ್ ಎಲ್ಲಿಗೆ ಹೋಗುತ್ತೆ ನೋಡಬೇಕಾಗುತ್ತೆ. ಯಾಕಂದರೆ ಆ ಇಡೀ ವ್ಯವಸ್ಥೆ ಏನಿದೆ, ಮಠದ ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಲೆಕ್ಕಾಚಾರವನ್ನು ಕೊಡುತ್ತಾ ಸಮಾಜಕ್ಕೆ, ಅಥವಾ ಈ ಆಡಳಿತಾಧಿಕಾರಿಯನ್ನು ತೆಗೆದುಬಿಟ್ಟು ಮತ್ತು ಬೇರೊಬ್ಬ ಆಡಳಿತಾಧಿಕಾರಿಯನ್ನು ಇವರು ಯಾರು ಹೇಳ್ತಾರೆ ಅದೇ ರೀತಿಯಾಗಿ ಕೆಲವಂಥ ಆಡಳಿತಾಧಿಕಾರಿಯನ್ನು ನೇಮಕವನ್ನು ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾರೆ. ಸೊ ಎಲ್ಲರೂ ನೋಡಬೇಕಾಗತ್ತೆ. ಇದರ ಡೆವಲಪ್ಮೆಂಟನ್ನು ಕೂಡ ನಾವು ಹೇಳ್ತಾ ಹೋಗ್ತೀವಿ. ಅಂದರೆ ನೆಕ್ಸ್ಟ್ ಯಾವ ರೀತಿಯ ಡೆವಲಪ್ಮೆಂಟ್ ಆಗುತ್ತೆ, FIR ಆಗುತ್ತಾ, ತನಿಖೆ ಆಗುತ್ತಾ. ಸೊ ರಾಜ್ಕುಮಾರ್ ಅವರು ಮಾಧ್ಯಮಗಳಿಗೆ ನಿನ್ನೆ ಮಾತಾಡ್ತೀನಿ ಅಂತೇಳಿ ರಾತ್ರಿ 12 ಗಂಟೆವರೆಗೂ ಕೂಡ ಕಾಯಿಸಿದ್ದಾರೆ ಮಾಧ್ಯಮದವ್ರಿಗೆ. ಇಲ್ಲ ನಾನು ಘಟನೆಯ ವಿವರಣೆಯನ್ನು ಕೊಡ್ತೀನಿ ಇರಿ ಅಂತೇಳಿ. ಆದರೆ 12 ಗಂಟೆಯ ನಂತರ ಇಲ್ಲ ನಾನು ಬೆಳಗ್ಗೆ ಮಾತಾಡ್ತೀನಿ ಅಂತೇಳಿ ಯಾರಿಗೂ ಕೂಡ ಸ್ಟೇಟ್ಮೆಂಟನ್ನು ಕೊಡದೆ ಕೇವಲ ಹಾರಿಕೆ ಉತ್ತರವನ್ನು ಕೊಟ್ಟು ನಿನ್ನೆ ರಾಜ್ಕುಮಾರ್ ಕೂಡ ಹೋಗಿರುವಂಥದ್ದು. ಅಂದರೆ ನಿಜವಾಗಿಯೂ ಕೂಡ ಅದು ಗಲಾಟೆ ಆಗಿದೆಯಾ ಅಥವಾ ರಾಜ್ಕುಮಾರ್ ಏನಾದ್ರು ಹೈಡ್ರಾಮಾ ಮಾಡ್ತಿದ್ದಾರಾ, ಎಲ್ಲವೂ ಕೂಡ ತನಿಖೆ ಆಗಬೇಕಾಗುತ್ತೆ. ಯಾಕಂದರೆ ಒಂದು ವ್ಯವಸ್ಥೆ ರಾತ್ರಿ ಇಡೀ ಎದ್ದು ಅವರಿಬ್ಬರಿಗೋಸ್ಕರ ಕಾಯ್ತಾ ಕೂತಿದೆ ಅಂದರೆ, ಪೊಲೀಸ್ನವರು ರಾತ್ರಿ 12 ಗಂಟೆವರೆಗೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂತಾದರೆ ಅಲ್ಲಿ ನಿಜವಾಗಿಯೂ ಘಟನೆ ಏನಾಗಿದೆ, ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅದರಲ್ಲಿ ಈ ರೀತಿಯ ಹೈಡ್ರಾಮಾಗಳನ್ನು ಮಾಡಿದ್ದೇ ಆದರೆ, ಒಂದು ವೇಳೆ ರಾಜ್ಕುಮಾರ್ ಕೇವಲ ನಾಮಕಾವಸ್ಥೆ ಕಂಪ್ಲೇಂಟನ್ನು ಕೊಟ್ಟಿದ್ದರೆ, ಕೇವಲ ಅದೊಂದು ಯಾರನ್ನು ಎದುರಿಸಲಿಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದರೆ ನಿಜಕ್ಕೂ ಕೂಡ ಅವ್ರ ಮೇಲೆ ಕೂಡ ಕ್ರಮ ಆಗಬೇಕಾಗತ್ತೆ. ಯಾಕಂದರೆ ಸಾಕಷ್ಟು ಸನ್ನಿವೇಶಗಳು ಇದೇ ಆಗೋದು. ಏನು ದೊಡ್ಡವರು ಅಂತ ಹೇಳ್ತೀವಿ, ಒಂದು ಹೈಡ್ರಾಮಾವನ್ನು ಮಾಡಿ ಕೊನೆಗೆ ಯಾರಿಗೂ ಕೂಡ ಸಂಬಂಧನೇ ಇಲ್ಲದ ರೀತಿ ಇರ್ತಾರೆ. ಆ ರೀತಿ ಆಗಬಾರ್ದು ಈ ಪ್ರಕರಣಗಳು. ಸೊ ಇದು ಒಂದು ಕಡೆ ನ್ಯೂಸ್ ಬ್ರೇಕ್ ಮಾಡುವಂಥ ಸುದ್ದಿ. ಮತ್ತೊಂದು ಸುದ್ದಿಯನ್ನು ಒಂದು ಕಡೆ ನ್ಯೂಸ್ ಬ್ರೇಕ್ ಮಾಡುತ್ತೆ. ಎಲ್ಲರಿಗೂ ನೋಡ್ತಾ ಇರಿ ಒಂದು ಕಡೆ ನ್ಯೂಸ್.